ನಾನೇನು ರೇಷನ್ ತಗೊಂಡೋಗಕ್ಕೆ ಬಂದಿಲ್ಲ. ಅಂಗಡಿ ಬಾಗ್ಲಲ್ಲೇ ನಿಂತ್ಕೊಂಡು ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ಅಲ್ಲೇನೆ ಅಂಗಡಿ ಬಾಗ್ಲಲ್ಲೇ ನಿಂತ್ಕೊಂಡಿದ್ದೀರಾ. ಏನು ತಗೊಂಡೋಗಕ್ಕೆ ಬಂದಿದ್ದಾನೋ ಇವನು ಅಂತ ಹೇಳಿ ಅಂಗಡಿ ಬಾಗ್ಲಲ್ಲೇ ನಿಂತ್ಕೊಂಡಿದ್ದೀರಾ. ಹರ್ಷ, ನಾವ್ ಈ ಅಂಗಡಿಲಿ ಕೆಲಸ ಮಾಡೋದು ಅಂದಮೇಲೆ ಈ ಅಂಗಡಿ ಹತ್ರ ನಿಂತ್ಕೊಂಡಿರ್ತೀವಿ. ಸರಿಯಾಗಿ ಮಾತಾಡು, ನೀನು ಸುಮ್ಮನೆ ಮಾತಾಡಬೇಡ. ಯಾಕೆ ಇವಾಗ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡು ನೀನು ಅಷ್ಟೊಂದು ರೇಗಾಡ್ತೀಯ ನಮ್ಮ ಮೇಲೆ? ಅಲ್ಲ, ಏನು ಹಂಗೆ ಬಂಡವಾಳ ಹಾಕಿರೋರು ಅನ್ನೋಂಗೆ ಮಾತಾಡ್ತೀರಾ ನೀವು? ಅದಕ್ಕೆ ಹೇಳೋಗಕ್ಕೆ ಬಂದಿದ್ದೀನಿ. ನಾನು ಇವ ಅಂಗಡಿಗೆ ಇನ್ಮೇಲಿಂದ ನಾನು ಕಾಲಿಕ್ಕಲ್ಲ, ಇವ ಅಂಗಡಿ ಹತ್ರ ಬರಲ್ಲ. ನಮ್ಮ ಅಣ್ಣನೇ ನಿಮ್ಮನ್ನು ತೆಗ್ದಾಕ್ತಾನೆ. ಇವ ಅಂಗಡಿಯಿಂದ ನಾನು ನೋಡ್ತಾ ಇರಿ, ನಮ್ಮ ಅಣ್ಣನೇ ತೆಗ್ದು ಆಚೆಗೆ ಹಾಕ್ತಾನೆ ನಿಮ್ಮನ್ನು. ಹರ್ಷ, ಇವತ್ತಿಂದಲೇ ಬರಬೇಡ್ರಿ ಅಂದರೆ ಬರಲ್ಲ. ಈ ಮಾತು ಹರ್ಷ ಹೇಳ್ಬೇಕು, ನೀನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ನಮಗೆ. ಸುಮ್ಮನೆ ಇಲ್ಲಿ ಯಾಕೆ ಬೆಳಗ್ಗೆ ಇಲ್ಲಿ ಜಗಳ ಮಾಡಕ್ಕೆ ಬಂದಿದ್ಯಲ್ಲ ವರ್ಷ? ಬೆಳಗ್ಗೆ ಬಂದಿದ್ಯಾ ನೀನು? ವ್ಯಾಪಾರ ಮಾಡೋದಕ್ಕಂತ ಬಂದಿರ್ತೀಯಾ? ನಾವು ವ್ಯಾಪಾರ ಮಾಡೋದಕ್ಕೆ ಬಂದಿರೋದು. ನಿಮ್ಮ ಅಣ್ಣ ಇನ್ನೂ ಬಂದಿಲ್ಲ. ನಾವು ಇವಾಗಿನ್ನ ಶುಭ ಮಸ್ತು ಅಂತ ಬಾಗಿಲು ತೆಗೆದು ಎಲ್ಲ ತೊಳೆದು ಊದ್ಗಡ್ಡೆ ಹಚ್ಚಿ ನಿಂತ್ಕೊಂಡಿದ್ದೀವಿ. ಇನ್ನೂ ಯಾರು ಬಂದಿಲ್ಲ ಅಂತ ನಿಂತ್ಕೊಂಡ್ವಿ ಹೊರಗೆ. ಅಲ್ಲಿ ಒಳಗಡೆ ಇನ್ನೇನಪ್ಪ ಅಂತ ಹೇಳಿ ಇಲ್ಲೇ ಹೊರಗೆ ನಿಂತ್ಕೊಂಡ್ವಿ. ಅದಕ್ಕೆ ನೀನು ಏನೇನೋ ಅಪಾರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ತೀಯಲ್ಲ. ನಾನು ಬರೋದಕ್ಕೆ ಹೊರಗಡೆ ನಿಂತ್ಕೊಂಡಿದ್ದಾರೆ ಅಡ್ಡ ಹಾಕ್ಕೊಂಡು ಥರ ಮಾತಾಡ್ತೀಯ. ನೋಡ್ತಾ ಇರ್ರಿ ನಿಮ್ಮಿಬ್ರು ಇವ ಅಂಗಡಿಯಿಂದ ಹೆಂಗೆ ತೆಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವ ಅಂಗಡಿಯಿಂದ ತೆಗ್ದು ಆಚೆಗೆ ಹಾಕ್ಬೇಕು. ನಮ್ಮ ಅಣ್ಣನೇ ತೆಗಿತಾನೆ ನಿಮ್ಮನ್ನು. ನೋಡ್ತಾ ಇರ್ರಿ. ಸರಿಯಪ್ಪ, ಆಯ್ತು ಹೇಳು. ನಮಗೆ ವರ್ಷ ತೆಗೆದ್ರೆ ಬಿಡಪ್ಪ, ವರ್ಷ ತೆಗ್ದ ಅನ್ನೋದೇನು ನಮಗೇನೇನು ಮನಸ್ಸಿಗೆ ಬೇಜಾರಾಗಲ್ಲ. ಇಷ್ಟು ದಿನ ಕೆಲಸ ಕೊಟ್ಟಿದ್ದಾನೆ, ಅದರಿಂದ ಒಂದು 4 ಕಾಸು ದುಡ್ಕೊಂಡಿದ್ದೀವಿ. ಅದರಿಂದ ಒಂದು ನಮ್ಗೆ ಒಳ್ಳೇದಾಗೈತೆ ಅಂತ ಅಂದ್ಕೊಂಡು ಒಳ್ಳೇದಾಗ್ಲಪ್ಪ ಚೆನ್ನಾಗಿರು ಅಂತ ಹೇಳಿ ನಾವು ಒಳ್ಳೆ ಮನಸ್ಸಿಂದಲೇ ನಾವು ಬಿಡ್ತೀವಿ. ನಾವು ಬೈಕೊಂಡಾಗಲಿ ಹಂಗೆ ಹಿಂಗೆ ಇಷ್ಟು ಹಿಂಗೆ ಕೆಲಸ ಕೊಟ್ಟು ಇವಾಗ ಮಾತ್ರ ನಮಗೆ ಕೆಲಸ ಕೊಡಲ್ಲ ಹಂಗೆ ಹಿಂಗೆ ಅಂತ ನಾವೇನು ಬೈಕೊಂಡೇನು ನಾವೇನು ಕೆಲಸ ಬಿಡಲ್ಲ. ಸರಿಯಪ್ಪ, ಆಯಿತು, ಇವತ್ತಿಂದ ಬರಬೇಡ ಅಂತೀಯಾ? ಸರಿ ಆಯಿತು, ಒಳ್ಳೇದಾಗಲಿ. ಇಷ್ಟು ದಿನ ನಿನ್ನಿಂದ ನಾವು ಒಂದು ಸ್ವಲ್ಪ ಉದ್ಧಾರ ಆಗಿದ್ದೀವಿ ಅಂತ ಹೇಳಿ ನಾವು ಸುಮ್ಮನೆ ಆಗ್ತೀವಿ. ಸರಿ ಹೋಗು, ನೀವು ಅಣ್ಣನೇ ತೆಗಿಲಿ ಹೇಳು. ಅದಕ್ಕೆ ನಿಮ್ಮಿಬ್ಬರಿಗೂ ಸರಿಯಾಗಿ ಬೆಳಗ್ಗೆ ಸರಿಯಾಗಿ ಆವಾಜ್ ಹಾಕೋದಕ್ಕೆ ಬಂದಿದ್ದೀನಿ. ನೀವು ಹೆಂಗೆ ಇದಾಗ್ತೀರಾ ನಾನು ನೋಡ್ತೀನಿ. ಸರಿ ಆಯ್ತು ಹೇಳಪ್ಪ, ಸರಿ ಆಯಿತು. ಅಲ್ಲ, ಯಾಕ್ರಿ ಇವ್ನು ಹಿಂಗೆ ಆಡ್ತಾವನೆ? ನಿನ್ನೆ ಸಾಯಂಕಾಲ ನನ್ನ ಎಣ್ಣೆ ಹೊಡಿಯನ್ ಬಾರೋ ಪ್ರಕಾಶ, ಬಾರಿಗೆ ಹೋಗೋಣ, ನನ್ನದೇ ಫುಲ್ ಪಾರ್ಟಿ ಅಂತ ಹೇಳಿ ಕರ್ದ ಡಿಂಪು. ನಾನು ಹೋಗಲಿಲ್ಲ. ಇಲ್ಲಪ್ಪ, ನಾನು ಅಲ್ಲೇ ಕುಡಿಯೋದು ಬಿಟ್ಟಿದ್ದೀನಿ. ನನಗಿಬ್ರು ಹೆಣ್ಮಕ್ಳು, ನಾನು ಜವಾಬ್ದಾರಿಯಿಂದ ಎಲ್ಲ ಮಾಡ್ಕೊಂಡು ಹೋಗಬೇಕು. ನಾನು ಕುಡಿಯೋದು ಬಿಟ್ಟಿದ್ದೀನಿ ಕಣೋ, ಬರೋಲ್ಲ ಅಂತಂದೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡವನೆ. ನಮ್ಮ ಮೇಲೆ ಸಿಟ್ಟು ಬಂದೈತಿ. ಅದು ಬೇರೆ ನಾವು ಬೇರೆ ಮೊನ್ನೆ ರೇಷನ್ನು ಬೇರೆನೇ ತಗೊಂಡೋಗೋದಕ್ಕೆ ಬಿಡಲಿಲ್ಲ. ಅದಕ್ಕೇನೆ. ಏನ್ರಿ ಕುಡಿಯೋಕೆ ಕರ್ದ? ನೋಡೋನು ಚೆನ್ನಾಗಿದಾರಲ್ಲ ಇವರು, ಹೆಂಗಾದ್ರೂ ಮಾಡಿ ಕೆಡ್ಸೋಣ ಅಂತ ಹೇಳಿ. ನೋಡು, ನಾವು ಚೆನ್ನಾಗಿರೋದಕ್ಕೇನೆ ಹಿಂಗೆ ಮಾಡ್ತಾ ಇದ್ದಾನೆಲ್ಲ. ನಿನ್ನೆ ಸಾಯಂಕಾಲ ನನ್ನ ಹತ್ರ ಹೇಳ್ಬೇಕು ತಾನೆ ನೀವು? ಸರಿಯಾಗಿ ಹೇಳ್ತಾ ಇದ್ದೆ ಅವನಿಗೆ. ಬಂದು ನನಗೆ ಹೇಳಿದ್ರೆ, ಏಯ್ ಏನು ಚೆನ್ನಾಗಿರೋದಕ್ಕೆ ಇವಾಗ ಏನು ಸ್ವಲ್ಪ ಮನೆಗಿನ ಕಟ್ಕೊಂಡು ಚೆನ್ನಾಗಿರೋದಕ್ಕೆ ಇವಾಗ ನನ್ನ ಗಂಡನ ಕರ್ಕೊಂಡೋಗಿ ಹಾಳು ಮಾಡ್ಬೇಕು ಅಂತಿದೆಯೇನು? ಇಂಥ ಬುದ್ಧಿ ಇರಬಾರ್ದು, ಒಬ್ರನ್ನ ಹಾಳು ಮಾಡೋ ಅಂಥ ಬುದ್ಧಿ ಯಾವತ್ತು ಇರಬಾರ್ದು ಅಂತ ಸರಿಯಾಗಿ ಕೊಡುತ್ತಿದ್ದೆ ನನ್ನ ಮಗನ. ನೀನು ಬಂದು ಅಂತ ಹೇಳಲೇ ಇಲ್ಲ, ಹೇಳ್ಬೇಕು ತಾನೆ? ನಾನೇನೋ ಬಿಡೋದ್ಲಾಗೆ ಇವಾಗ ಏನೋ ಕರ್ದ. ಅದಕ್ಕೆ ಯಾಕಪ್ಪ, ಇವಾಗ ನಮ್ಮ ಬುದ್ಧಿ ನಮ್ಮ ಕೈಗಿದ್ರೆ ಯಾರು ಏನೋ ಮಾಡಲ್ಲ ಅನ್ನೋದು ಗೊತ್ತಲ್ಲ. ಅದಕ್ಕೆ ನಾನು ಇಲ್ಲ ಕಣಪ್ಪ, ಬರಲ್ಲ, ನಾನು ನಾಳೆ ಕುಡಿಯೋದು ಬಿಟ್ಟಿದ್ದೀನಿ ಅಂತಂದೆ. ಅವನ ಹತ್ರ ಎಲ್ಲ ಯಾರ ಹತ್ರನ ಮಾತಾಡ್ತಾ ಇದ್ದ. ಅದಕ್ಕೆ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಬಂದೆ. ಅದಕ್ಕೆ ಸಿಟ್ಟು ಬಂದುಬಿಟ್ಟೈತೆ ಅವನಿಗೆ. ಅಲ್ಲ ಕಣ್ರಿ, ಇವಾಗ ನಮ್ಮ ಮನೆಗಿನೇ ಕಟ್ಟಿದೀವಲ್ಲ, ಸ್ವಲ್ಪ ಉದ್ಧಾರ ಆಗ್ತಾ ಇದಾರಲ್ಲ ಇವರು, ಹೆಂಗಾದ್ರೂ ಮಾಡಿ ಕೆಡ್ಸೋಣ ಅಂತ ಹೇಳಿ. ನೋಡು, ಇವಾಗ ಅವ್ರ ಅಣ್ಣ ಚೆನ್ನಾಗಿರೋದಕ್ಕೂ ನೋಡಿ ಸಹಿಸ್ಕೊಳಕ್ಕಾಗಲ್ಲ ಇವನಿಗೆ. ನಾವು ಚೆನ್ನಾಗಿರೋದು ನೋಡೋನು ಸಹಿಸ್ಕೊಳಕ್ಕಾಗ್ತಿಲ್ಲ. ಒಂದಿಷ್ಟು ಮನೆಗಿನೇ ಕಟ್ಟಿದ್ವಲ್ಲ, ಅದಕ್ಕೆ ಅವಳು ಬೇರೆ ಬಂದು ಮನೆಗಿನೇ ಎಲ್ಲ ನೋಡ್ಕೊಂಡೋದ್ಲಲ್ಲ ಸುಗುಣ. ಅದಕ್ಕೆ ಅವಳು ಹೇಳಿದಾಳೆ ಹೆಂಗಾದ್ರೂ ಮಾಡಿ ಕೆಡ್ಸೋಣ ಅಂತ. ಅದಕ್ಕೆ ಮತ್ತೆ ನಾವು ಬುದ್ಧಿವಂತರಾಗಿರ್ಬೇಕು ಅನ್ನೋದು. ಈ ಜನಗಳು ನೋಡಿ ಎಂತೆಂಥವ್ರು ಒಂದು ಸ್ವಲ್ಪ ಉದ್ಧಾರ ಆಗ್ತಾ ಇದ್ದಾರೆ ಅಂದರೆ ಹೆಂಗೆ ಕಾಲು ಎಳಿಯೋಣ, ಯಾವ ಕಡೆಯಿಂದ ಇಟ್ಕೊಂಡು ಎಳಿಯೋಣ ಇವ್ರನ್ನ, ಯಾವ ಕಾಲು ಎಳಿದ್ರೆ ಬೀಳ್ತಾರೆ ಅಂತ ನೋಡ್ತಾ ಇರ್ತಾರೆ. ಅದಕ್ಕೆ ಮತ್ತೆ ನೀವು ನಿಮ್ಮ ಬುದ್ಧಿ ನಿಮ್ಮ ಕೈಯಾಗಿ ಇಟ್ಕೊಳ್ರಿ. ಇವಾಗ ಏನಾದರೂ ಮಾಡಿ ನಮ್ಮ ಕಾಲು ಎಳೆದು ಬೀಳ್ಸೋಣ ಅಂತ ನೋಡ್ತಾ ಇರ್ತಾರೆ. ಇವಾಗ ಊರೆಲ್ಲ ನಮ್ಮ ಮೇಲೆ ಐತೆ ಕಣ್ಣು. ಯಾಕಂದ್ರೆ ಒಂದು ಸ್ವಲ್ಪ ಮನೆಗಿನ ಕಟ್ಟಿದ್ವಲ್ಲ, ನಾನು ಕಣ್ಣಿಗೆ ಕಾಣಂಗೆ. ಅದಕ್ಕೆ ಹೊಟ್ಟೆ ಉರಿತೈತೆ ಜನಗಳಿಗೆ. ನಿಮ್ಮ ಬುದ್ಧಿ ನಿಮ್ಮ ಕೈಯಾಗಿ ಇಟ್ಕೊಳ್ರಿ, ಯಾರು ಏನು ಮಾಡೋಕ್ಕಾಗಲ್ಲ. ಹರ್ಷ ಬಂದ, ಬಾ ಹರ್ಷ. ಏನು ಡಿಂಪಕ್ಕ, ಬೆಳಗ್ಗೆ ನೀನು ಪ್ರಕಾಶ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಬಿಡಪ್ಪ. ಬೆಳಗ್ಗೆ ಬಂದ ತಕ್ಷಣ ಇನ್ನೇನು ಹೇಳೋಣ, ಬಾ ವ್ಯಾಪಾರ ಮಾಡೋದಕ್ಕಂತ ಬಂದು ಅವೆಲ್ಲ ಏನು ಮಾತಾಡ್ತಾ ನಿಂತ್ಕೊಳ್ಳೋದು ಅಂಗಡಿ ಮುಂದೆ. ಬಾ, ಇವಾಗಿನ ಬಂದಿದ್ಯಾ, ಸ್ನಾನಗಿನ ಮಾಡ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡು ಬಂದಿದ್ಯಾ, ಬೆಳಗ್ಗೆ ಅದು ನಿನ್ನೇನು ಮಾತಾಡೋಣ. ಇಲ್ಲ, ಯಾಕೋ ನೀವು ಸಿಟ್ಟು ಮಾಡ್ಕೊಂಡಿದ್ದೀರಾ, ಏನೋ ಮಾತಾಡ್ತಾ ಇದ್ದೀರಾ? ಏನು ಹೇಳಿ ಡಿಂಪಕ್ಕ, ಏನು ಸಮಸ್ಯೆ? ಅಯ್ಯೋ, ನಿನ್ನ ತಮ್ಮ ಬಂದಿದ್ದ ಬೆಳಗ್ಗೆನೆ. ನಾವು ಇಲ್ಲೇ ಹೊರಗಡೆ ಊದ್ಗಡ್ಡೆ ಹಚ್ಚಿ ಇವಾಗ ಇನ್ನೂ ಶುಭ ಮಸ್ತು ಅಂತ ನಿಂತ್ಕೊಂಡ್ವಿ. ನಾನು ಬರ್ತಾ ಇರೋದು ನೋಡಿ ಹೊರಗಡೆ ನಿಂತ್ಕೊಂಡಿದ್ದೀರಾ. ನಾನೇನು ತೊಗೊಂಡೋಗಕ್ಕೆ ಬಂದಿಲ್ಲ ಅಂತ ಹೇಳಿ ರೋಪ್ ಆಗ್ತಾ. ಅದಕ್ಕೇನೆ ನಾವು ಬಿಡೋದಿಲ್ಲಪ್ಪ ತಗೊಂಡೋಗಕ್ಕೆ ಅಂತಂದೆ. ನೆನ್ನೆ ನೋಡಿದ್ರೆ ಇವ್ರನ್ನ ಬಾ ಎಣ್ಣೆ ಹೊಡಿಯಕ್ಕೆ ಹೋಗೋಣ ಅಂತ ಹೇಳಿ ಕರಿಯೋನಂತೆ. ನೋಡಪ್ಪ ಹೆಂಗಿದ್ದವ್ ನಿನ್ನ ತಮ್ಮ, ನೋಡಿ ಚೆನ್ನಾಗಿರೋದು ನೋಡಿ ಹೆಂಗೆ ಹಾಳು ಮಾಡೋಣ. ಇವಾಗ ನಾನು ಹಂಗನ್ನಲ್ಲ, ನನ್ನ ಮ್ಯಾಗ್ಲೂ ಸಿಟ್ಟಿಗೆ ಇವಾಗ ನಾ ಹೆಂಗಾದ್ರೂ ಮಾಡಿ ಇವ್ರ ಗಂಡನ್ನ ಹಾಳು ಮಾಡೋಣ ಅಂತ ಹೇಳಿ. ನೋಡು ಹೆಂಗಿದ್ದವನು. ಅಯ್ಯೋ, ಹಂಗೆ ಡಿಂಪಕ್ಕ ಸ್ವಲ್ಪ ಮುಂದುವರೆದ್ರು ಸಹಿಸ್ಕೊಳ್ಳಲ್ಲ.
ಅವನು ಆ ಹೆಂಡ್ತಿ ಮಾತು ಕೇಳಿ ಹಂಗೆ ಮಾತಾಡ್ತಾನೆ. ಆ ಹುಡುಗಿ ಸುಗುಣ ಇಲ್ಲದ್ದೆಲ್ಲ ಹೇಳ್ಕೊಡ್ತಾವಳೆ. ಅಯ್ಯೋ ಅವ್ಳ ಬುದ್ಧಿ ಸರಿ ಇಲ್ಲ ತಗ. ಇವಾಗ ನಿಮ್ಮ ಮನೆಗಿನೇ ಕಟ್ಟಿರೋದೆಲ್ಲ ನೋಡಿದ್ಲೇನಾ, ಬಂದು ಹೊಟ್ಟೆ ಊರಿಗೆ ಗಂಡಂಗೆ ಹೇಳಿರ್ತಾಳೆ. ಹೆಂಗಾದ್ರೂ ಮಾಡಿ ಅವ್ರ ಗಂಡನ ಕರ್ಕೊಂಡೋಗಿ ಹಿಂಗೆ ಕುಡಿಸು ಹಂಗೆ ಹಿಂಗೆ ಅಂತ ಹೇಳಿರ್ತಾಳೆ. ಅವಳೇನೇನು ಸುಮಾರಾದವಳಲ್ಲ, ನಾನು ನಾಳೆ ನೋಡಿದ್ದೀನಿ ಹುಡುಗಿ ಬುದ್ಧಿ ಎಂತವಳದು ಎಂಥದ್ದು ಅಂತ. ಅಲ್ಲ ನಮಗೆ ಆವಾಜಾಕ್ ಹೋಗ್ತಾನೆ ಹರ್ಷ. ನಮ್ಮ ಅಣ್ಣನೇ ನಿಮ್ಮನ್ನ ಅಂಗಡಿ ಬಿಟ್ಟು ಓಡಿಸ್ತಾನೆ, ನಮ್ಮ ಅಣ್ಣನೇ ತೆಗ್ದಾಕ್ತಾನೆ ನಿಮ್ಮನ್ನ ಅಂತಂದ. ಅದಕ್ಕೇನೆ ಇವಾಗ ತೆಗೆದ್ರು ನಮಗೆ ಸಂತೋಷಪ್ಪ, ಸಂತೋಷವಾಗೇ ಬಿಟ್ಟು ಹೋಗ್ತೀವಿ. ಒಳ್ಳೇದಾಗಲಿ ಹರ್ಷ, ಚೆನ್ನಾಗಿರ್ಲಪ್ಪ, ಇಷ್ಟು ದಿನ ಕೆಲಸ ಕೊಟ್ಟಿದ್ಯಾ ಅಂತೇಳಿ ನಾವು ಖುಷಿಯಾಗೆ ಬಿಟ್ಟು ಹೋಗ್ತೀವಪ್ಪ. ಇವಾಗ ಕೆಲಸ ಕೊಟ್ಟು ಇವಾಗ ನಮ್ಮನ್ನ ಕೆಲಸದಿಂದ ತೆಗಿತಾ ಇದೆಯಾ ಅಂತ ನಾವು ಬೈಕೊಂಡಾಗಲಿ ಹಂಗೆ ಹಿಂಗೆ ಮಾತಾಡಲ್ಲ. ಈ ನಮ್ಮ ಹರ್ಷ ಹೇಳಿದ್ರೆ ಈಗಲೇ ಬಿಟ್ಟು ಹೋಗ್ತೀವಿ ಅಂತ ನಾನು ಒಳ್ಳೆ ಮಾತಿನಲ್ಲೇ ಹೇಳಿದೆ. ಬಿಡು ಡಿಂಪಕ್ಕ, ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಬೆಳಗ್ಗೆ ಯಾಕೆ ಬಾ. ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆ ಅದೇನು ಬಿಡಪ್ಪ ಮಾತಾಡೋದು ಅಂತ ಹೇಳಿ. ಒಟ್ಟಿನಲ್ಲಿ ಪ್ರಕಾಶ, ನೀನು ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿರೋದು ನೋಡು. ಡಿಂಪಕ್ಕ ಎಷ್ಟು ಕಷ್ಟ ಬೀಳುತ್ತೆ. ನೀನು ನೋಡು, ಇವ್ರ ಮಾತು ಕೇಳ್ಕೊಂಡು ಮತ್ತೆ ಕೆಟ್ಟ ದಾರಿ ಹಿಡಿಬೇಡ. ಅಯ್ಯೋ ಇಲ್ಲ ಹರ್ಷ, ನಾನು ಅದಕ್ಕೆ ಇಲ್ಲಪ್ಪ, ನಾನು ಬರೋದಿಲ್ಲ ಅಂತ ಹೇಳಿದೆ. ಒಂದೇ ಮಾತಲ್ಲೇ. ಅಯ್ಯೋ ಇಬ್ರು ಹೆಣ್ಮಕ್ಳಿದ್ದಾರೆ, ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡು ನಾನು ಈ ಥರ ಮಾಡಿದ್ರೆ ನಾನು ಯಾರನ್ನ ಏನಂದವರು. ಅವಾಗಂತೂ ಬುದ್ಧಿ ಇರಲಿಲ್ಲ, ಇಂಥ ಕೆಲಸ ಮಾಡಿಕೊಂಡೆ. ಅಯ್ಯೋ ನನ್ನ ಹೆಂಡ್ತಿ ಇಲ್ಲ ಅಂದರೆ, ನನಗಿಂತ ಹೆಂಡ್ತಿ ಸಿಗಲಿಲ್ಲ ಅಂದರೆ ಬದಲಾಗ್ತಾ ಇರಲಿಲ್ಲ. ಏನಾಗೋದು ನನ್ನ ಜೀವನ. ನಮ್ಮ ಡಿಂಪು ಇರೋದಕ್ಕೆ ಇವಾಗ ಬೇರೆ ಸಾಲ ಮಾಡ್ಕೊಂಡಿದ್ದೀವಿ. ಸಾಲ ಮಾಡಿಕೊಂಡು ನಾನು ಈ ಥರ ಮಾಡಿದ್ರೆ ಆಯ್ತಲ್ಲ ಊರಲ್ಲಿ. ಅದೇ ಊರಲ್ಲಿ ಹೆಂಗೆ ಮಾತಾಡ್ತಾರೆ ಅಂದರೆ, ಅಯ್ಯೋ ಸಾಲ ಮಾಡಿ ಮನೆ ಕಟ್ಟಿದ್ದಾರೆ, ಅದಕ್ಕೇನೆ ಕುಡ್ದು ಓಡಾಡ್ತಾ ಇದ್ದಾನೆ. ಇಂಥದ್ದೇನು ಬೇಕಾಗಿತ್ತಪ್ಪ ತಿರ್ಪೇಶೋಕಿ ಇವ್ರಿಗೆ. ಆಗೋಷ್ಟು ಆಸ್ತಿ ಇದ್ದಷ್ಟು ಕಾಲು ತಚ್ಚಬೇಕು, ಆಗದೆ ಇರೋದೆಲ್ಲ ಮಾಡೋಕೆ ಹೋದ್ಲು ಈ ಡಿಂಪು. ಎಲ್ಲನ ದೊಡ್ಡದಾಗ ಮನೆ ಕಟ್ಟಕ್ಕೆ ಹೋದ್ಲು, ಎಲ್ಲ ಸ್ಟ್ಯಾಂಡರ್ಡಾಗೆ ಸಾಲ ಮಾಡ್ಕೊಂಡವ್ನೆ. ಅದಕ್ಕೇನೆ ಆ ಟೆನ್ಷನಿಗೆ ಕುಡ್ದು ಓಡಾಡ್ತಾವನೆ ಅಂತ ಮಾತಾಡ್ತಾರೆ ಜನ. ಇದು ಅನ್ನಿಸ್ಕೋಬೇಕಾ? ನಾವು ಒಳ್ಳೆ ಮನೆ ಕಟ್ಟಿದ್ಮೇಲೆ ನೆಮ್ಮದಿಯಾಗಿ ಚೆನ್ನಾಗಿರಬೇಕು, ಅದನ್ನ ಉಪಯೋಗ ಮಾಡ್ಕೋಬೇಕಲ್ವ ಹರ್ಷ? ಮತ್ತೆ ಇಬ್ಬರು ಬಂಗಾರದಂಗೆ ಮಕ್ಕಳಿದ್ದಾರೆ. ಇವಾಗ ಚೆನ್ನಾಗೇ ಮನೆ ಕಟ್ಟಿದ್ದೀರಾ. ಇವಾಗ ನಿಮ್ಮದು ನೀವು ಅದರಲ್ಲಿ ಚೆನ್ನಾಗಿ ಇಟ್ಕೊಂಡು ನೆಮ್ಮದಿಯಾಗಿ ಇರೋದು ನೋಡ್ಬೇಕು ಅಷ್ಟೇ. ಇವಾಗ ನಿಮ್ಮದು ಒಳ್ಳೆ ಫ್ಯಾಮಿಲಿ ಚೆನ್ನಾಗೈತೆ ನೋಡೋಕ್ಕೆ. ಇಬ್ಬರು ಹೆಣ್ಮಕ್ಳು, ನಿಮ್ಮ ಅತ್ತೆ ಎಲ್ಲರೂ ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗೈತಿ. ಚೆನ್ನಾಗಿದ್ದರೆ ನೋಡ್ಬೋದು. ಹಂಗೇನಾದ್ರೂ ಇದು ಮಾಡ್ಕೊಂಡ್ರೆ ನೆಮ್ಮದಿಯಾಗಿರೋ ಕಾಲದಲ್ಲಿ ಏನಾದರೂ ಮತ್ತೆ ಕೆಟ್ಟ ಹಿಡ್ಕೊಂಡು ಹೋದರೆ ಅಷ್ಟೇ, ನೆಮ್ಮದಿ ಇರೋದಿಲ್ಲ. ನೆಮ್ಮದಿಯಾಗಿ ಇರಬೇಕಷ್ಟೇ. ಇವಾಗ ಹೆಂಗೋ ಮನೆ ಕಟ್ಕೊಂಡ್ರಿ, ಇಬ್ಬರು ಹೆಣ್ಮಕ್ಳನ್ನ ಓದಿಸ್ಕೊಂಡು ಚೆನ್ನಾಗಿರೋದು ಕಲೀರಿ. ನಾನು ಅದನ್ನೇ ಹೇಳೋದು ವರ್ಷ ಇವ್ರಿಗೆ. ನಾವು ಹೆಂಗೋ ನೆಮ್ಮದಿಯಾಗಿದ್ದೀವಿ. ಇವಾಗ ನಾವು ಮನೆ ಕಟ್ಟಿದ್ದೀವಿ. ಮನೆ ಕಟ್ಟಿಬಿಟ್ಟು ಇವಾಗ ಮನೆಗೊಂದು ಗೃಹ ಪ್ರವೇಶ ಮಾಡ್ಕೊಂಡು ಅದಕ್ಕೆ ಹೋಗ್ಬಿಟ್ರೆ ಇವಾಗ ಆಗಿರೋ ಸಾಲ ಸ್ವಲ್ಪ ತೀರಿಸ್ಕೊಳ್ಳೋದು. ಇವಾಗ ಆಗಿ ಮನೆ ಕಟ್ಟಕ್ಕೆ ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ಸಾಲ ತೀರಿಸ್ಕೊಬಿಟ್ರೆ ಆಮೇಲೆ ನಮ್ದು ಇನ್ಯಾವುದು ಇರಲ್ಲ. ಆಮೇಲೆ ನಮ್ಮ ಮಕ್ಕಳು ದೊಡ್ಡವಾಗ್ತವೆ, ಅವ್ರನ್ನೊಂದು ಸ್ವಲ್ಪ ಓದಿಸಿ ಒಳ್ಳೆ ಕೊಟ್ಟು ಮದುವೆ ಮಾಡಿಬಿಟ್ರೆ ನಮ್ಮದೇ ನೆಮ್ಮದಿ ಜೀವನ ಆಗುತ್ತೆ ಅಲ್ವೇನು ವರ್ಷ? ಡಿಂಪಕ್ಕ, ನಿಮ್ಮದೇ ನೆಮ್ಮದಿ ಜೀವನ ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಸೂಪರಾಗಿದ್ದಾರೆ, ಚೆನ್ನಾಗಿ ಓದಿಸ್ರಿ. ಇವಾಗ ನಮ್ಮ ಶಾಂತಮ್ಮ ಹೆಂಗೆ ಹೆಣ್ಮಕ್ಳು ಓದಿಸೈತಾ ಹಂಗೆ ಚೆನ್ನಾಗಿ ಓದಿಸ್ಬಿಟ್ಟು ಯಾರಿಗಾನ ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡು. ಯಾರೋ ನಾವೊಬ್ರು ಇಲ್ಲಿಕ್ಕ ನಿಮ್ಮನ್ನು ನೋಡ್ಕೊಂಡು ಇಲ್ಲೇ ಇರ್ತಾರೆ. ಹಂಗೆ ಯಾರೋ ನಾವೊಬ್ರು ಮನೆ ಹೇಳಿನಾಗ ಯಾರೋ ಇರ್ತೀವಿ ಅಂತಂದರೆ ಇರಲೇ ಹೇಳು. ಇಲ್ಲಾಂದ್ರೆ ನಾವು ಕೈಲಾಗೋವರೆಗೂ ಮಾಡ್ಕೊಂಡು ತಿಂತೀವಿ. ಮಾಡ್ಕೊಂಡು ತಿಂದು ಆಮೇಲೆ ನಮಗೆ ಕಷ್ಟ ಕಾಲದಾಗ ಯಾರು ನೋಡ್ಕೊಂತಾರೆ ಅವ್ರು ಅವಾಗೆಲ್ಲನ ಮನೆ ತಗೊಂತಾರೆ. ಏನೋ ನಿಮ್ಮದೇ ಇದೀವಿ ಅತ್ಲಾಗಿ. ನಾನು ಸಕ್ಕರೆ ಲೋಡ್ ಹೇಳಿದ್ನಪ್ಪ, ಬರಬೇಕಾಗಿತ್ತು. ಸಕ್ಕರೆ ಮೂಟೆಗಳು ಖಾಲಿ ಆಗಿದ್ದಾವೆ. ಯಾರಾದರೂ ಬಂದು ಕೇಳ್ತಾ ಇರ್ತಾರೆ. ಯಾರಾದರೂ ಬಂದಿದ್ರ ಅಲ್ಲೇ ಕಸ್ಟಮರ್ಗಳು? ಇನ್ನೂ ಯಾರು ಬಂದಿಲ್ಲಪ್ಪ, ಇನ್ನೂ ವ್ಯಾಪಾರ ಆಗಿಲ್ಲ. ಸಕ್ಕರೆ ಫುಲ್ ಖಾಲಿ ಆಗ್ಬಿಟ್ಟೈತಪ್ಪ. ನೆನ್ನೆಯಿಂದ ಎಷ್ಟು ಜನ ಕೇಳಿ ನಿಂತ್ಕೋದ್ರು. ಹೇಳಿದ್ದೆ ಬರಬೇಕಾಗಿತ್ತು. ಸಕ್ಕರೆ ಖಾಲಿ ಆಗೈತೆ, ಮತ್ತು ಅರಳು ಖಾಲಿ ಆಗೈತೆ, ಮತ್ತು ಎಣ್ಣೆ ಬಾಕ್ಸ್ಗಳು ಖಾಲಿ ಆಗಿದ್ದಾವೆ. ಭಾಳ ಖಾಲಿ ಆಗಿದೆ ಇವಾಗ. ಎಲ್ಲ ಎಷ್ಟೊಂದು ಐಟಮ್ ಖಾಲಿ ಆಗೈತೆ. ಹೇಳಿದ್ನಪ್ಪ ಬರಬೇಕಾಗಿತ್ತು. ನೆನ್ನೆನೇ ಕಳಿಸ್ತೀವಿ ಅಂದರು, ಯಾಕೆ ಕಳಿಸ್ಲೇ ಇಲ್ಲ. ಅಲ್ಲ, ಒಂದು ಫೋನ್ ಮಾಡ್ತಿದ್ದಂಗೆ ಬರ್ತಾ ಇತ್ತಲ್ಲ ಹರ್ಷ. ನೀನು ಫೋನ್ ಮಾಡ್ತಿದ್ದಂಗೆ ಒಂದೇ ದಿವಸಕ್ಕೆ ಕಳಿಸ್ಬಿಡೋರು. ಐಟಮ್ ಯಾವತ್ತೂ ಖಾಲಿನೇ ಆಗ್ತಾ ಇರಲಿಲ್ಲ. ಸಕ್ಕರೆ ಇರಬೇಕಪ್ಪ, ಜಾಸ್ತಿ ಅಂಗಡಿಗಳಿಗೆ ಸಕ್ಕರೆ ತಗೊಂಡೋಗಕ್ಕೆ ಬರ್ತಾರೆ. ನೋಡಿ ಫೋನ್ ಮಾಡೋಣ, ಇವಾಗ ಫೋನ್ ಮಾಡ್ತೀನಿ. ಬಂದಿಲ್ಲಲ್ಲಪ್ಪ ಅಂತ ಹೇಳಿ. ಏನಾದರೂ ಇವಾಗ ನಾನು ತಗೊಬರ್ತಾನೆ, ನಾನು ಅಂಗಡಿ ಓಪನ್ ಆಗೈತೆ ತಗೊಂಬರಪ್ಪ ಬೇಗ, ಕಸ್ಟಮರ್ಗಳು ಬರ್ತಾರೆ ಅಂತ ಫೋನ್ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ವರ್ಷ ನಮಗೆ ಚಾಲೆಂಜ್ ಹಾಕೋದ. ವರ್ಷನೇ ತೆಗಿತಾನೆ ನಮ್ಮನ್ನ ಕೆಲಸದಿಂದ ಅಂತ. ಹೆಂಗೆ ತೆಗಿತಾನೆ? ನಾವು ನಿಯತ್ತಾಗಿ ಕೆಲಸ ಮಾಡ್ತೀವಿ ಅಂದಮೇಲೆ ನಾವು ನಿಯತ್ತು ಉಳಿಸ್ಕೊಂಡಿದ್ದೀವಿ ಅಂದರೆ ತೆಗಿಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಣ್ಣನೇ ತೆಗಿತಾನೆ ನಿಮ್ಮನ್ನ ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಅದೇಲಿ. ಇವಾಗ ಹೆಂಗೋ ನಾವು ನೆಮ್ಮದಿಯಾಗಿದ್ದೀವಿ ನೋಡ್ರಿ. ಇವಾಗ ನನ್ನ ಗಂಡನ ಕರ್ಕೊಂಡೋಗಿ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾನೆ ಈ ವರ್ಷ. ಈ ಗಂಡ ಹೆಂಡತಿ ಹತ್ರ ಇರೋದು ಬರೀ ಹಾಳು ಮಾಡೋ ಅಂಥ ಬುದ್ಧಿನೇ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.